ಹೌದು. ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಹಾಲು ಮತದ ಮೂಲ ಗುರುವಾದಂತ ಯಾರಿಪ್ಪ? ಆದ್ಯ ಜಗದ್ಗುರು ರೇವಣ ಸಿದ್ದದೇವರ ಅಡಿದಾವರಿಗಳಲ್ಲಿ ಹಾ ದೀರ್ಘದಂಡವತ್ತವಾದಂತ ಭಕ್ತಿಯ ನಮನಗಳನ್ನ ಸಮರ್ಪಿಸಿ ಸಮರ್ಪಿಸಿ ಮರ್ತ್ಯ ಮಂಡಲದೊಳಗೆ ಧರ್ಮವನ್ನ ರಕ್ಷಿಸಿ ಕರ್ಮದ ಹೌದಾ ವನ್ನು ಕೊನೆಗಾಣಿಸಿ ಹಾ ನಂಬಿದ ಭಕ್ತರಿಗೆ ಸದಾ ತನ್ನ ಬಗಲೊಳು ಎತ್ತಿಡಿದು ಹಾ ಈ ಜಗತ್ತನ್ನ ಬೆಳಗಿದಂತ ಯಾರಿಪ್ಪ? ನನ್ನ ಆರಾಧ್ಯ ದೇವರಾದಂತ ಶಿವನೇ ಶಿಡ್ಯಾಣ ಸಿದ್ಧ ದೇವರ ಪಾದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ಹೇಳಿ ಮನುಕುಲವನ್ನು ಉದ್ಧಾರ ಮಾಡಲು ಹಾ ಮಾನವ ಧ್ಯೇಯವನ್ನು ಧಾರಣ ಮಾಡಿ ಮಾಡಿ ಜಗತ್ತನ್ನೇ ಬೆಳಗಿಸಿದಂತ ಈ ಜಗತ್ತಿಗೆ ಒಡೆಯನಾದಂತ ಶಿವ ಮತ್ತು ಪಾರ್ವತಿಯನ್ನ ಹೌದಾ ಈ ಸೃಷ್ಟಿಗೆ ಇಳಿಸಿದಂತ ಸಿದ್ಧಮಾಲಿಂಗರಾಯ ದೇವರ ಪವಿತ್ರ ಪಾದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಸುವರ್ಣ ಕರ್ನಾಟಕದ ಹಾ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೌದಾ ಬಾಬಾನಗರ ಗ್ರಾಮದ ಇವತ್ತಿನ ಜಾತ್ರೆಗೆ ಕಾರಣೀಕರ್ತರಾದಂತ ದೇವರು ಯಾರಿ ಸರ? ಸಿದ್ಧಮಾಲಿಂಗರಾಯ ದೇವರ ಒಂದು ಭವ್ಯವಾದಂತ ಕಟ್ಟಡವನ್ನ ಕಟ್ಟಿ ಕಟ್ಟಿ ಆ ದೇವರನ್ನ ಪ್ರತಿಷ್ಠಾಪಿಸಿ ಹೌದಾ 35-40 ದೇವರುಗಳನ್ನ ಕರೆಸಿಕೊಂಡು ಈ ಶಾಂತಿಯನ್ನ ಮಾಡಿದಂಥ ಬಾಬಾನಗರದ ಎಲ್ಲ ಸಮುದಾಯದ ಎಲ್ಲ ಬಂಧುಗಳಿಗೂ ಗುರು ಹಿರಿಯರಿಗೂ ಜಟಾಮಠದವರಿಗೂ ಶಿರಾಡೋಣ ಸಂಘದ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳಿ ಹೇಳಿ ಈ ಕ್ಷೇತ್ರದ ದೇವರು ಆದಂತ ಯಾರಿಪ್ಪ? ಈ ಕ್ಷೇತ್ರದ ದೇವರು ಆದಂತ ನಗರ ಸಿದ್ದೇಶ್ವರ ದೇವರ ಪಾವನ ಕ್ಷೇತ್ರಕ್ಕೆ ಅಡಿದಾವರಿಗೆ ನಮಿಸಿ ಇಲ್ಲಿ ಕೂಡಿದಂತ ಡೊಳ್ಳಿನ ಹಾಡಿಕೆಯನ್ನು ಕೇಳುವಂತ ಹಿರಿಯರೇ, ಹಾ ಕಲಾವಂತರೇ, ಹೌದಾ ಯುವಕರೇ, ಹಾ ನಿಮಗೊಮ್ಮೆ ಶಿರಾಡೋಣ ಸಂಘದ ಪ್ರಣಾಮಗಳನ್ನು ಹೇಳಿ ಹೇಳಿ ಬಹುತೇಕ ನಾನೇನು ಹೊಗಳುವುದಿಲ್ಲ. ಇಲ್ಲ ಇಲ್ಲ ಹೋದ ಸಲ ಒಂದು ಇಲ್ಲಿ ಜಾತ್ರೆ ಮಾಡಿದ್ರು 50 ದೇವರುಗಳನ್ನು ಕರೆಸಿ. ಹಾ ಹಾ ಈ ಸಲ ಈ ಮಾಲಿಂಗರಾಯನ ಗುಡಿ ನೋಡಿದ್ರ ನನಗೆ ದಿಗ್ಭ್ರಮೆ ಆಗಿಬಿಟ್ಟದ, ಗಾಬರಿ ಆಗಿದ್ದು ನಾನು. ಹೌದು ಹಂಗೈತ್ರಿಪ್ಪ ನೋಡಾಕ. ಎಂತ ಅದ್ಭುತವಾದಂತ ಕಟ್ಟಡವನ್ನ ನೀವು ಮಾಡಿರಿ ಬಾಬಾನಗರದವರು. ನಿಮ್ಮ ಶಕ್ತಿ ಎಂತಾದು, ನೀವು ದೇವರ ಮೇಲೆ ಇಟ್ಟಂತ ಭಕ್ತಿ ಎಂತಾದು. ಹೌದಾ ಇದು ಬಾಯಿಂದ ಹೇಳುವ ಮಾತಲ್ಲ, ಇದು ಅಲ್ಲ ಅಲ್ಲ ಇದು ಕಣ್ಣಿಗೆ ಕಾಣಿಸುವಂತದ್ದು ಮಾಡಿಟ್ಟಿರಿ. ಹೌದು ನಿಮಗೆ ಮಹಾಲಿಂಗರಾಯ ದೇವರು ಸದಾ ಸಿರಿ ಸಂಪತ್ತು ಭೋಗ ಭಾಗ್ಯ ಆರೋಗ್ಯ ಎಲ್ಲಾ ಭಕ್ತರಿಗೆ ಶುದ್ಧ ಮಹಾಲಿಂಗರಾಯ ಕೊಡ್ತಾನ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳ್ತೀನಿ. ಹೌದು ಬಾಬಾನಗರ ಬಹಳ ದೊಡ್ಡ ಕಲಾವಂತರು. ಹೌದು ಮಹಾಲಿಂಗರಾಯನ ನಾಟಕವನ್ನ ಮಾಡಿ ಆ ನಾಟಕದಿಂದ ಬಂದಂತ ಹಣವನ್ನ ಒಬ್ಬರು ತೆಗೆದುಕೊಳ್ಳಲಾರದೆ ಹೌದು ನಿಷ್ಕಾಮ ಭಕ್ತಿ ಹೌದು
ತಾವು ಸ್ವಾರ್ಥಕ ಸಂಸಾರಕ್ಕೆ ಬಳಸಿಕೊಳ್ಳಲಾರದೆ ಹಣವನ್ನ ಕೂಡಿಸಿಟ್ಟು ಎಲ್ಲಾ ಊರು ಜನರಿಂದ ಹಾ ಎಲ್ಲಾ ಒಂದು ದೇಣಿಗೆಯನ್ನು ಮಾಡಿಕೊಂಡು ಇಂಥದ್ದು ಮಾಡ್ಯಾರಲ್ಲ ಆ ನಾಟಕ ಕಲಾವಂತರಿಗೂ ಮತ್ತು ಅದರಲ್ಲಿ ಭಾಗಿಯಾದಂತ ಇನ್ನಿತರ ಕಲಾವಂತರಿಗೂ ಮತ್ತೊಮ್ಮೆ ಮಹಾಲಿಂಗರಾಯ ಶಕ್ತಿ ಕೊಂಡಿದ್ದು ದೊಡ್ಡದಂತ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಹೇಳಿ ಡೊಳ್ಳಿನ ಹಾಡಿಕೆಯಲ್ಲಿ ಬಹಳ ದೊಡ್ಡ ದೊಡ್ಡ ಕಲಾವಂತರದಾರ ಇಲ್ಲಿ. ಹೌದಲ್ರಿಪ್ಪ. ಬಹಳ ಉತ್ತಮವಾದಂತ ಕಲಾವಂತರು ನಮ್ಮ ಮಾಳು, ಹಾ. ನಮ್ಮ ಸಾಬು ಹೌದ್ ಉತ್ತಮವಾದಂತ, ಅದಕ್ಕಿಂತ ಮುಂಚೆ ಹಿರಿಯರು ನಮ್ಮ ನಿಂಗಪ್ಪ ಕಾಕ ಆಗಿ ಹೋದ್ರು. ಹೌದ್ ಹೌದು ಅವ್ರ ಜೊತೆ ಒಂದು 2 ಸಲ ಹಾಡ್ದೇವಿ ನಾವು. ಹೌದ್ ಅದಕ್ಕೆ ಇಲ್ಲಿ ಬಿಜ್ಜರಗಿ, ಬಾಬಾನಗರ, ನಿಡೋಣಿ ಇವೆಲ್ಲ ಈ ಸೈಡ್ ಊರೇನದಾವಲ್ಲ ಹಾ ಹಾ ಬಹಳ ದೊಡ್ಡ ಹಾಲು ಮೊತ್ತದೊಳಗೆ ಹಿರಿಯರದಿರಿ, ಬಲ್ಲವರದಿರಿ. ನಿಮ್ಮ ಮುಂದೆ ನಾವು ಏನೂ ಅಲ್ಲ. ಅಲ್ಲ ಅಲ್ರಿಪ್ಪ. ಇದು ದೊಡ್ಡ ಟ್ಯೂಬ್ಲೈಟ್ ಮುಂದೆ ಒಂದು ಸಣ್ಣ ಮೇಣಬತ್ತಿ ಹಚ್ಚದಂಗ ನಾವು. ಹೌದು ಹೌದು ಅದಕ್ಕ ನಮ್ಮಲ್ಲಿ ಈ ಭಗವಂತನ ಸೇವಾ ಮಾಡುದ್ರಾಗ 5 ಗಂಟೆವರೆಗೂ ಸಾಕಾಗಷ್ಟು ತಪ್ಪುಗಳಾಕ್ಕವ. ಅಕ್ಕವ್ರಿಪ್ಪ ಅಕ್ಕವ. ಆ ತಪ್ಪುಗಳ ಕಡೆಗೆ ಲಕ್ಷ್ಯ ಕೊಡದೆ ಈ ಸತ್ಯ ಸಿದ್ಧರ ಚರಿತ್ರೆ ಕಡೆಗೆ ಲಕ್ಷ್ಯ ಕೊಟ್ಟು ನಮಗ ಆಶೀರ್ವಾದ ಮಾಡಿ ನಮ್ಮನ್ನ ಪ್ರೀತಿಯಿಂದ ಕಳಿಸಿ ಕೊಡ್ತೀರಂತ ಹೇಳಿ ಮತ್ತೊಮ್ಮೆ ಕೇಳಿಕೊಂಡು ಹಾ ಅದಕ್ಕ ಒಂದು ಶರಣರು ಮಾತ ಬಳಕೆ ಮಾಡ್ತಾರ. ಹೆಂಗ ಮಾಡ್ತಾರಿಪ್ಪ ಮಾತಾ? ಹೆಂಗ ಬಳಕೆ ಮಾಡ್ತಾರ ಮಾತಂದ್ರ, ಹೆಂಗ ಮಾಡ್ತಾರ್ರಿ ಸರ? ಶರಣು ಶ್ರೀ ಗುರು ಹರನೇ ಸರ್ಪಭೂಷಣನೇ, ಭೂಷಣನೇ, ತ್ರಿಶೂಲ ಹಿಡಿದವನೇ, ತ್ರಿಪುರ ಸಂಹಾರಕನೇ, ಹೌದು 84 ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಸಲಹುವ ಭಗವಂತ ಹಾ ನಿನಗೆ ಭಕ್ತಿಯ ಪ್ರಣಾಮಗಳು ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಹೌದಲ್ರಿಪ್ಪ. ಈ ಜಗತ್ತಿನಲ್ಲಿ ಪರಮಾತ್ಮನಕ್ಕಿಂತ ದೊಡ್ಡವರು ಯಾರು ಇಲ್ಲ. ಇಲ್ಲ ಇಲ್ಲ. ಆಯಾ ಸಮಯಕ್ಕ ಆಯಾ ಟೈಮದಲ್ಲಿ ಆಯಾ ಜೀವಿಗಳಿಗೆ ಅಲ್ಲೆಲ್ಲಿಗೆ ಒಯ್ದು ಅನ್ನ ನೀರು ತಂದು ಕೊಡ್ತಾ ನಂತರ ಆ ಭಗವಂತನ ಋಣ ಬಹಳ ದೊಡ್ಡದ. ಹೌದಲ್ರಿ. ಆ ಪರಮಾತ್ಮನ ಋಣ ತೀರಿಸಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಆಗುದಿಲ್ಲ. ಆಗುದಿಲ್ಲ. ಅದಕ್ಕ ಆ ಭಗವಂತನ ನಾಮಸ್ಮರಣೆ, ಡೊಳ್ಳಿನ ಹಾಡಿಕೆ, ಪುರಾಣ ಪ್ರವಚನಗಳ ಕೇಳುವುದರಿಂದ ಹಾ ಮನುಷ್ಯನಿಗೆ ಅಂಟಿಕೊಂಡಂತ ಕರ್ಮಗಳು ಅವು ನಾಶ ಆಗಿ ಹೋಗ್ತವ. ಹೌದಲ್ರಿ. ಅದಕ್ಕೆ ಈ ಮನುಷ್ಯ ಜನ್ಮ ನಾವೆಲ್ಲ ಇಲ್ಲಿ ನೀವು 500 ಮಂದಿ ಕೂಡೀರಿ. ಹೌದು. ನಾವು ಇಲ್ಲಿ ಹಾಡಕ್ ಬಂದೇವಿ. ಹೌದು. ಸುಮ್ಮನ ನಮಗ ಸಿಕ್ಕಿಲ್ಲ ಈ ಜನ್ಮ. ಹೆಂಗ ಸಿಕ್ಕದ್ರಿಪ್ಪ? ಅನೇಕ ಜನ್ಮದ ಪುಣ್ಯದ ಫಲದಿಂದ ಹೌದ್ ನಾವು ಮನುಷ್ಯನಾಗಿ ಬಂದೇವಿ. ಹೌದು ಹೌದು. ಭಗವಂತ ನಮಗ ಅವಕಾಶ ಕೊಟ್ಟಾನ. ನಾಯಿ, ನರಿ, ಕತ್ತಿ, ಎಮ್ಮಿ, ಹಂದಿಯಾಗಿ ನಮ್ಮನ್ನು ಹುಟ್ಟಿಸಿದ್ರೆ ನಾವು ಏನ್ ಮಾಡ್ತಿದ್ದೇವೆ? ಏನು ಮಾಡಕ್ ಬರಲ್ರಿಪ್ಪ. ಏನು ಮಾಡ್ಲಿಕ್ಕೆ ಬರುದಿಲ್ಲ. ಇಲ್ಲ ಇಲ್ಲ. ಅದಕ್ಕೆ ಮನುಷ್ಯ ಜನ್ಮ ನಮಗೆ ಕೊಟ್ಟಾನಲ್ಲ, ಈ ಮನುಷ್ಯ ಜನ್ಮದಲ್ಲಿ ನಾವು ಏನು ಮಾಡಿದ್ರೆ ಏನ್ ಆಗ್ತದ, ನಾವು ಏನು ಮಾಡಿ ಎಲ್ಲಿಗೆ ಹೋಗ್ಬೇಕಾಗ್ಯದ, ನಾವು ಭಗವಂತನನ್ನ ಹೆಂಗ ಒಲಿಸಿಕೊಳ್ಳಬೇಕಾಗ್ಯದ ಅನ್ನುವಂತ ಮಾತನ್ನು ಹೇಳಿ ಬಹಳ ಮಾತಾಡಲಾರದೆ ಇನ್ನು 4 ನುಡಿ ಖ್ಯಾಲೆ ಹಾಡಿ ನಮ್ಮ ಜೊತೆ ಮೋಗು ಸಿದ್ದೇಶ್ವರ ಡೊಳ್ಳಿನ ಸಂಘ ಕಾರ್ಕಲ್ಲದ ಮೇಳದ ಹೌದಲ್ರಿಪ್ಪ ಅವರಿಗೂ ಸಹಿತ ನಾನು ಅಭಿನಂದನೆ ಹೇಳಿ ಇನ್ನ 4 ನುಡಿ ಚಾಲ ಹಾಡಿ ಅವರಿಗೆ ಪಾಳಿ ಕೊಡ್ತೇವಿ. ಇಲ್ಲಿ ಕಮಿಟಿಯವರು ಇಂಥ ವಿಷಯನೇ ನೀವು ಹಿಂಗ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳಿದ್ರಿ ಅಂದ್ರ ಆ ನಿಮ್ಮ ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ಪ್ರಯತ್ನ ಮಾಡ್ತೇವಿ ಅಂತೇಳಿ ಮತ್ತೊಮ್ಮೆ ತಮ್ಮ ಅವಗಾಹನೆಗೆ ತಮ್ಮ ನೆನಪಿಗೆ ತಂದು ನನ್ನ ಮಾತನ್ನ ಮುಗಿಸಿ 4 ನುಡಿ ಖ್ಯಾಲಿ ಹಾಡಿ ಅವರಿಗೆ ಪಾಳಿ ಕೊಟ್ಟು ಕೊಡೋನ್ರಪ್ಪ ಕೊಡೋನು.